ಯಲಹಂಕ ಲಾಡ್ಜ್ನಲ್ಲಿ ಬೆಂಕಿ ದುರಂತದಲ್ಲಿ ಲವರ್ ಸಾವನ್ನಪ್ಪಿದ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಆ ವ್ಯಕ್ತಿಯ ಮಾತು ಕೇಳಿದ್ರೆ ಕಾವೇರಿ ಪ್ರಾಣ ಉಳಿತಾ ಇತ್ತು. ಕಾವೇರಿಯನ್ನ ರೂಮ್ನಿಂದ ಓಡಿ ಬಾ ಅಂತ ಆ ವ್ಯಕ್ತಿ ಕರೆದಿದ್ದ. ಮೊನ್ನೆ ಗುರುವಾರ ನಡೆದಂತಹ ಘಟನೆ ಇದು. ಯಲಹಂಕ ಲಾಡ್ಜ್ನಲ್ಲಿ ಬೆಂಕಿ ದುರಂತದಲ್ಲಿ ಏನು ಲವರ್ಸ್ ಸಾವನ್ನಪ್ಪಿದ್ರು. ಆ ವ್ಯಕ್ತಿ ಮಾತು ಕೇಳಿದಿದ್ರೆ ಬಹುಶಃ ಕಾವೇರಿ ಪ್ರಾಣ ಉಳಿತಾ ಇತ್ತೋ ಏನೋ. ಕಾವೇರಿಯನ್ನ ರೂಮ್ನಿಂದ ಓಡಿ ಬಾ ಅಂತ ಆ ವ್ಯಕ್ತಿ ಕರೆದಿದ್ದ. ಆ ಮೂರನೇ ವ್ಯಕ್ತಿ ಮಾತು ಕೇಳಿದ್ರೆ ಕಾವೇರಿ ಬಚಾವ್ ಆಗ್ತಾ ಇದ್ಲು. ರಮೇಶ್ ಪೆಟ್ರೋಲ್ ಸುರ್ಕೊಂಡಾಗ ಅಲ್ಲಿ ಮತ್ತೊಬ್ಬ ವ್ಯಕ್ತಿ ಇದ್ದ. ಆ ಮೂರನೇ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಮೃತ ಕಾವೇರಿ ಚಿಕ್ಕಪ್ಪನ ಮಗ. ರಮೇಶ್ ಬೆಂಕಿ ಇಟ್ಕೊಂಡಾಗ ಪಕ್ಕದಲ್ಲೇ ಇರ್ತಾನೆ ಪ್ರಶಾಂತ್. ರಮೇಶ್ ಬೆಂಕಿ ಹಚ್ಕೊಳ್ತಾ ಇದ್ದಂತೆ ಆತ ಪ್ರಶಾಂತ್ ಏನು ಮಾಡ್ತಾನೆ, ಅಲ್ಲಿಂದ ಕಾಲು ಕೀಳ್ತಾನೆ ರೂಮಿಂದ. ಆತ ಹೊರಗಡೆ ಹೋದ್ಮೇಲೆ ಓಡ್ಬಾ ಅಂತ ಕಾವೇರಿಯನ್ನು ಕರೆದಿದ್ದಂತೆ. ಹೊರಗೆ ಬಾರದೆ ಬಾತ್ರೂಮ್ನಲ್ಲಿ ಹೋಗಿ ಕಾವೇರಿ ಲಾಕ್ ಮಾಡಿಕೊಂಡ್ಲು. ಪರಿಣಾಮ ಅದರ ಹೊಗೆಯನ್ನು ಕುಡಿದು ಆಕೆ ಅಲ್ಲೇ ಜೀವ ಬಿಟ್ಟಿದ್ಲು. ಚಿಕ್ಕಪ್ಪನ ಮಗನ ಜೊತೆಗೆ ಹೊರಗಡೆ ಓಡ್ ಬಂದಿದ್ದಿದ್ರೆ ಬಹುಶಃ ಇವತ್ತು ಕಾವೇರಿ ಬದುಕುಳಿತಾ ಇದ್ರು. ಬೆದರಿಕೆ ಹಾಕಲು ಹೋಗಿ ಸುಟ್ಟು ಕರಕಲಾದ ರಮೇಶ ಮತ್ತೊಂದು ಕಡೆ ಉಸಿರುಗಟ್ಟಿ ಬಾತ್ರೂಮ್ನಲ್ಲಿ ಕಾವೇರಿ ಸಾವನ್ನಪ್ಪಿದ್ರು. ಯಲಹಂಕ ನ್ಯೂ ಟೌನ್ ಪೊಲೀಸರಿಂದ ಈ ಕೇಸ್ಗೆ ಸಂಬಂಧಪಟ್ಟಂಥ ತನಿಖೆ ಮುಂದುವರೆದಿದೆ.